ನಮಸ್ಕಾರ. ಪ್ಲೆಡ್ಜ್ಗೆ ಸಂಬಂಧಪಟ್ಟಂತೆ ಅಥವಾ ಗಿರವಿಗೆ ಸಂಬಂಧಪಟ್ಟಂತೆ ಇದು ನನ್ನ ಕೊನೆಯ ವಿಡಿಯೋ. ಇದು ಆದ ನಂತರ ಯೂನಿಟ್ 2ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳ ಚರ್ಚೆಯನ್ನು ಮಾಡುವ ಯೋಚನೆ ಇರಲಿದೆ. ಆ ಪ್ರಶ್ನೆ ಪತ್ರಿಕೆಗಳ ಅವಲೋಕನವನ್ನು ಮಾಡಬೇಕಾದ್ರೆ ನಿಮಗೆ ಕೇಸ್ ಲಾ ಬರೆಯುವಂತಹ ಒಂದು ಪ್ರಸಂಗ ಬರುತ್ತೆ. ಮತ್ತು ಇಲ್ಲಿ ಕೇಸ್ ಲಾಗಳನ್ನು ನೀವು ಬರೆಯೋದಾದರೆ ಅತಿ ಸೂಕ್ತವಾದಂತಹ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣ ಇದು. ಲಲನ್ ಪ್ರಸಾದ್ ಅಂತಕ್ಕಂಥ ಪ್ರಕರಣ, ಲಲನ್ ಪ್ರಸಾದ್ ವರ್ಸಸ್ ರಹಮತ್ ಅಲಿ ಅಂತಕ್ಕಂಥ ಪ್ರಕರಣ. ಆದ್ದರಿಂದ ಈ ಪ್ರಕರಣವನ್ನು ಮುಂದಿಟ್ಕೊಂಡು ನೀವು ಇಡೀ ಪ್ಲೆಡ್ಜ್ ಕಾನ್ಸೆಪ್ಟ್ ಏನಿದೆ ಅದನ್ನು ಎಲ್ಲ ರೀತಿ ಎಲ್ಲ ಆಯಾಮಗಳಲ್ಲಿಯೂ ನೀವು ಏನು ಮಾಡ್ಬೋದು, ಚರ್ಚೆ ಮಾಡ್ಬೋದು, ವಿಮರ್ಶೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇವಾಗ ಪ್ರಾರಂಭ ಮಾಡೋಣ. ದ ಕೇಸ್ ಈಸ್ of 1967. The case is of 1967. Lalan Prasad versus Rahmat Ali and another, AIR 1961 ಅಂತಕ್ಕಂಥ ಪ್ರಕರಣ. ಈ ಪ್ರಕರಣವನ್ನು ನಾನು ಲೀಡಿಂಗ್ ಕೇಸ್ ಅಂತ ಹೇಳ್ತೀನಿ. ಯಾವ ವಿಷಯದಲ್ಲಿ? ಇಟ್ ಈಸ್ ಇನ್ ರೆಸ್ಪೆಕ್ಟ್ ಆಫ್ ಪ್ಲೆಡ್ಜ್. ಇನ್ ರೆಸ್ಪೆಕ್ಟ್ ಆಫ್ ಪ್ಲೆಡ್ಜ್ ದಿಸ್ ಇಸ್ ಎ ಲೀಡಿಂಗ್ ಕೇಸ್. ಇನ್ ರೆಸ್ಪೆಕ್ಟ್ ಆಫ್ ಪ್ಲೆಡ್ಜ್ ಇಟ್ಸ್ ಎ ಲೀಡಿಂಗ್ ಕೇಸ್. ಅಂದರೆ ಗಿರಿವಿ ವಿಷಯದಲ್ಲಿ ಅಥವಾ ಗಿರಿವಿ ಒಪ್ಪಂದಗಳಲ್ಲಿ ಅಥವಾ ಗಿರಿವಿ ಕರಾರುಗಳಲ್ಲಿ ಏನಿದು ಬಹಳ ಪ್ರಮುಖವಾದಂತಹ ಪ್ರಕರಣ ಅಂಥೇಳಿ ನಾನು ಇಡೀ ಪ್ರಕರಣವನ್ನು ಬ್ಯಾಕ್ಗ್ರೌಂಡ್ ಅಥವಾ ಹಿನ್ನೆಲೆಯೊಂದಿಗೆ ನಿಮಗೆ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಇವತ್ತಿನ ಈ ಕ್ಲಾಸಲ್ಲಿ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ಇನ್ ದಿಸ್ ಕೇಸ್ ದ ಪರ್ಸನ್ಸ್ ಇನ್ವಾಲ್ವ್ಡ್, ಎನಿಹೌ ಪರ್ಸನ್ಸ್ ಇನ್ವಾಲ್ವ್ಡ್ ಆರ್ ದೇರ್. ಹೂ ಈಸ್ ಪಾನಿ, ಹೂ ಈಸ್ ಪಾನರ್ ಅನ್ನೋದನ್ನು ನಾನು ನಿಮಗೆ ಮನವರಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಹಿಯರ್ ಲಲನ್ ಪ್ರಸಾದ್ ಈಸ್ ಎ ಪಾನಿ, ಇವರು ಗಿರವಿದಾರರು. ಓಕೆ. ಆ್ಯಂಡ್ ರಹಮತ್ ಅಲಿ ಆ್ಯಂಡ್ ಅದರ್ಸ್, ಫಾರ್ ಅವರ್ ಕನ್ವೀನಿಯನ್ಸ್ ರಹಮತ್ ಅಲಿಗೆ ನಾವೇನು ಮಾಡೋಣ, ಗಿರವಿ ಇಟ್ಟವರು ಅಂತ ಹೇಳ್ತಾ ಈ ಒಂದು ಪ್ರಕರಣವನ್ನು ನೋಡೋಣ. ಲಲನ್ ಪ್ರಸಾದ್ ಅರ್ಜಿದಾರರು, ರಹಮತ್ ಅಲಿ ಅವರು ಗಿರ್ವಿ ಇಟ್ಟವರು ಅನ್ನೋದನ್ನು ನಾವು ನೋಡ್ತಾ ಈ ಪ್ರಕರಣದ ಹಿನ್ನೆಲೆಯಲ್ಲಿ ನೋಡೋಣ. ಲೆಟ್ ಅಸ್ ಸಿ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಕೇಸ್. ವಾಟ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಕೇಸ್ ಅನ್ನೋದನ್ನು ನಾವಿಲ್ಲಿ ನೋಡೋಣ. ವಾಟ್ ಈಸ್ ದ ಬ್ಯಾಕ್ಗ್ರೌಂಡ್? ಇಫ್ ವಿ ವಾಂಟ್ ಟು ಸಿ ದ ಬ್ಯಾಕ್ಗ್ರೌಂಡ್, ದ ಕೇಸ್ ಪರ್ಟೇನ್ಸ್ ಟು ಎನ್ಫೋರ್ಸ್ಮೆಂಟ್ ಆಫ್ ಎ ಪ್ಲೆಡ್ಜ್ ಅಗ್ರಿಮೆಂಟ್. A pledge, here the word pledge agreement is specifically used. They did not say pledge contract, or simply they should not say pledge, because the pledge itself was in question. The pledge itself was disputed. The rights of a pawnee and the obligations of the pawner, especially where disputes arise regarding the delivery of the pledged goods. Nodi, that was the question involved here. Here the question involved, ನಾನು ಪ್ಲೆಡ್ಜ್ ಪಾಠ ಮಾಡಬೇಕಾದ್ರೆ ಅಥವಾ ಬೇಲ್ಮೆಂಟ್ ಪಾಠ ಮಾಡಬೇಕಾದ್ರೆ ನಾವು ಒಂದು ಪಾಯಿಂಟನ್ನು ಹೇಳಿದ್ದೀನಿ, ಅನ್ಲೆಸ್ ದೇರ್ ಇಸ್ ಎ ಡೆಲಿವರಿ, ಅನ್ಲೆಸ್ ದ ಡೆಲಿವರಿ ಇಸ್ ದ ಕ್ರಕ್ಸ್ ಆಫ್ ದೀಸ್ ಟು ಕಾಂಟ್ರಾಕ್ಚುವಲ್ ಅಬ್ಲಿಗೇಷನ್ಸ್. ಡೆಲಿವರಿ ಇಲ್ಲ ಅಂದರೆ ಮೀನಿಂಗೇ ಇಲ್ಲ ಇದಕ್ಕೆ. ದೇರ್ ಇಸ್ ನೋ ಮೀನಿಂಗ್ ಎಟ್ ಆಲ್ ಈದರ್ ಫಾರ್ ದ ಬೇಲ್ಮೆಂಟ್ ಆರ್ ಫಾರ್ ದ ಪ್ಲೆಡ್ಜ್. ಲಲನ್ ಪ್ರಸಾದ್ ಅಡ್ವಾನ್ಸ್ಡ್ rupees 20,000 to Rahmat Ali. So what he has done, he has got a promissory note. Number one, he has got a receipt for having paid the amount. These are the basic two documents. An agreement was executed where Rahmat Ali agreed to pledge the goods. Agreed to pledge the pledge agreement. Pledge agreement means still it is not pledged. That is the pledge agreement means he has agreed to pledge. ಒಪ್ಕೊಂಡಿದ್ದಾನೆ ಪ್ಲೇಜ್ ಮಾಡಲಿಕ್ಕೆ ಅಂತ. ಬಟ್ ಡೆಲಿವರಿ ಆಗಿದೆ ಇಲ್ಲ ಅಂತಕ್ಕಂಥದ್ದು ಡಿಸ್ಪ್ಯೂಟೆಡ್ ಕ್ವಶನ್, ಇಂಪ್ಯೂನ್ಡ್ ಕ್ವಶನ್. Okay. As security, deliver them to the appellant and keep them under his custody. ಏನು ಗೂಡ್ಸ್ ಅವು? The goods are aero scraps. ರಹಮತ್ ಅಲಿ ಸ್ಕ್ರಾಪ್ ತಗೊಂಬಂದಿದ್ದ. He has brought the scraps. The appellant, here the appellant is
I must remember his name. Appellate is Lalan Prasad. The appellant claimed that Rahmat Ali has failed to deliver the goods. ನೋಡಿ, ಅವನು ನನಗೆ ಗೂಡ್ಸೇ ಕೊಟ್ಟಿಲ್ಲ, ಹಾಗಾಗಿ ನಾನೆಲ್ಲಿ ವಾಪಸ್ ಕೊಡು ಪ್ರಸಂಗ ಬರುತ್ತೆ. That is only an agreement. He has not delivered the goods. The appellant claimed that Rahmat Ali failed to deliver the goods, meaning the pledge agreement has not become the pledge, never become enforceable. He therefore filed a suit to recover the loan amount based on the promissory note and receipt. So the appellant relied on these two documents. And according to Lalan Prasad, there is no pledge. No doubt, agreement was done, but what was the issue? Delivery of the goods was not done. I have told you, unless there is a delivery of goods, there is no pledge, there is no bailment. Okay, so now let us see the Kannada version of it. ಈ ಪ್ರಕರಣವು ಪಣದ ಗಿರವಿಯ ಒಪ್ಪಂದದ ಜಾರಿಗೆ ಪಣಗಾರನ ಗಿರವಿದಾರನ ಹಕ್ಕುಗಳಿಗೆ ಮತ್ತು ಗಿರವಿ ಇಟ್ಟವರ ಕರ್ತವ್ಯಗಳಿಗೆ ಸಂಬಂಧಿಸಿದೆ. ವಿಶೇಷವಾಗಿ ಈ ಪಣ ಅಂತಿದ್ದಾಗ ನೀವು ಗಿರವಿ ಅಂತ ಇಟ್ಕೊಂಡ್ಬಿಡಿ. ಗಿರವಿ ಇಟ್ಟ ಸರಕುಗಳ ವಿತರಣೆಯು ಅಂದರೆ ಡೆಲಿವರಿಯು ಕುರಿತು ಉಂಟಾದ ವಿವಾದಗಳನ್ನು ಒಳಗೊಂಡಿದೆ. ಲಲನ್ ಪ್ರಸಾದ್ ಅವರು ರಹಮತ್ ಅಲಿ ಅವರಿಗೆ 20,000 ರೂಪಾಯಿಗಳನ್ನು ಪ್ರಾಮಿಸರಿ ನೋಟು ಮತ್ತು ರಸೀಟಿಯ ಮುಖಾಂತರ ಸಾಲವಾಗಿ ನೀಡಿದರು. ಇದಕ್ಕೆ ಪೂರಕವಾಗಿ ರಹಮತ್ ಅಲಿ ಅವರು ಕೆಲವು ಸರಕುಗಳನ್ನು ಏರೋಸ್ಕ್ರಾಪ್ಗಳನ್ನು ಗಿರವಿಯಾಗಿ ಇಟ್ಟು ಅವುಗಳನ್ನು ಲಲನ್ ಪ್ರಸಾದ್ ಅವರಿಗೆ ವಿತರಿಸಲು ಮತ್ತು ಅವರ ಕಸ್ಟಡಿಯಲ್ಲಿ ಇಡಲು ಒಪ್ಪಂದವನ್ನು ಮಾಡಿಕೊಟ್ಟರು. ದಟ್ ವಾಸ್ ಓನ್ಲಿ ಎನ್ ಅಗ್ರಿಮೆಂಟ್ ಟು ಗಿವ್ ಪ್ಲೆಡ್ಜ್ ಅಂತ ಹೇಳ್ಬೋದು. ಗಿರವಿ ಮಾಡಿಕೊಡ್ತೀನಿ ನಿಮ್ಗೆ ಅಂತೇಳಿ ಒಪ್ಪಂದ ಮಾಡಿಕೊಂಡಿದ್ದ. ಇಟ್ ವಾಸ್ ಓನ್ಲಿ ಎನ್ ಅಗ್ರಿಮೆಂಟ್. ಲಲನ್ ಪ್ರಸಾದ್ ಅವರು ರಹಮತ್ ಅಲಿ ಅವರು ಪಣವಿಟ್ಟ ಸರಕುಗಳನ್ನು ವಿತರಿಸಲು ವಿಫಲರಾದರೆಂದು ಆರೋಪಿಸಿದರು ಮತ್ತು ಗಿರವಿಯ ಒಪ್ಪಂದವು ಜಾರಿಗೆ ಬಂದಿಲ್ಲವೆಂದು ವಾದಿಸಿದರು. ಆದ್ದರಿಂದ ಅವರು ಪ್ರಾಮಿಸರಿ ನೋಟು ಮತ್ತು ರಸೀಟಿಯ ಆಧಾರದ ಮೇಲೆ ಸಾಲದ ಮೊತ್ತವನ್ನು ಮರುಪಡೆಯಲು ನ್ಯಾಯಾಲಯಕ್ಕೆ ಹೋದರು. He went to court that I have got promissory note, I have got a receipt. Based on this, you have to give me money back. And there is no pledge at all. This is the argument of Lalan Prasad. And trial court agreed, yes, there is no pledge. Relied in favor of Lalan Prasad. ಅಂದರೆ ಇಲ್ಲಿ ಪ್ಲೆಡ್ಜ್ ಆಗೇ ಇಲ್ಲ. ಆದ್ದರಿಂದ ಸ್ಟೇಟಿಂಗ್ ದ್ಯಾಟ್ ಪ್ಲೆಡ್ಜ್ ವಾಸ್ ಇನ್ಕಂಪ್ಲೀಟ್ ಆ್ಯಂಡ್ ದೇರ್ ವಾಸ್ ನೋ ಡೆಲಿವರಿ. ನೀವು ಸ್ಕ್ರ್ಯಾಪ್ ನನಗೆ ಕೊಟ್ಟೇ ಇಲ್ಲ, ನನ್ನ ಹತ್ರ ಏನು ಪ್ರಾಮಿಸರಿ ನೋಟ್ ಇದೆ ಮತ್ತು ರಿಸೀಟ್ ಇದೆ, ನೀವು ಕೊಟ್ಟಿಲ್ಲ, ನಾನೆಲ್ಲಿ ವಾಪಸ್ ಕೊಡೋಕ್ಕೆ ಬರುತ್ತೆ? ನನ್ನ ಹತ್ರ ಸ್ಕ್ರ್ಯಾಪೇ ಇಲ್ಲ, ನೀವು ಕೊಟ್ಟಿದ್ದು ಪ್ಲೆಡ್ಜೇ ಇಲ್ಲ, ನನ್ನ ಹತ್ರ ಪ್ಲೆಡ್ಜ್ ಆಗಿ ಗಿರ್ವಿ ಏನು ಇಟ್ಕೊಂಡಿಲ್ಲ, ನನ್ನ ಹತ್ರ ಸೆಕ್ಯೂರಿಟಿ ನೀವು ಕೊಟ್ಟಿಲ್ಲ ಅಂಥೇಳಿ ಟ್ರಯಲ್ ಕೋರ್ಟ್ ಏನು ಮಾಡ್ತು? ಲಲನ್ ಪ್ರಸಾದ್ ಅವರ ಫೇವರಲ್ಲಿ ಜಡ್ಜ್ಮೆಂಟ್ ಕೊಡ್ತು. ದೆನ್ ದ ಕೇಸ್ ವೆಂಟ್ ಟು ಅಲಹಾಬಾದ್ ಹೈಕೋರ್ಟ್. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಏನಾಯಿತು ಅಂತಂದರೆ, ಇಲ್ಲ ಪ್ಲೆಡ್ಜ್ ಆಗಿದೆ ಅಂತ ಹೇಳಿದ್ರು ಅವರು. ವಾಟ್ ದೇ ಸೆಡ್? ಗೂಡ್ಸ್ ವೇರ್ ಡೆಲಿವರ್ಡ್. ನೋಡಿ, ಅಗ್ರಿಮೆಂಟ್ ಆಗಿತ್ತು, ಅಗ್ರಿಮೆಂಟ್ ಪ್ರಕಾರ ಗೂಡ್ಸನ್ನು ಡೆಲಿವರಿ ಮಾಡಿದ್ದೀವಿ. ಒಮ್ಮೆ ಗೂಡ್ಸನ್ನು ಡೆಲಿವರಿ ಮಾಡಿದರೆ ಅದು ಏನಾಗುತ್ತೆ? ಗಿರ್ವಿ ಆಗುತ್ತೆ, ಒತ್ತೆ ಒಪ್ಪಂದ ಆಗುತ್ತೆ, ಅಥವಾ ಗಿರ್ವಿ ಒಪ್ಪಂದ ಆಗುತ್ತೆ, ಅಥವಾ ಏನಾಗುತ್ತೆ? ಪ್ಲೆಡ್ಜ್ ಆಗುತ್ತೆ ಅಂಥೇಳಿ ಹೈಕೋರ್ಟ್ ನಿರ್ಧಾರ ಮಾಡ್ತಾರೆ. ಆ್ಯಂಡ್ ಪ್ಲೆಡ್ಜ್ ವಾಸ್ ವ್ಯಾಲಿಡ್. ಮತ್ತು ಮಾಡಿದಂತಹ ಪ್ಲೆಡ್ಜ್ ಏನಿದೆಯಲ್ಲ, ಗಿರ್ವಿ ಒಪ್ಪಂದ, ಅದು ಕಾನೂನಾತ್ಮಕವಾಗಿದೆ ಅಂತ ಹೇಳ್ತು. ದೆನ್ ಲಲನ್ ಪ್ರಸಾದ್ ವಾಸ್ ಅನ್ಹ್ಯಾಪಿ. Here Lalan Prasad lost the game. He has lost the game. Therefore, he appealed to Supreme Court. Under Article 136, he went to Supreme Court under SLP. And it is decided. Supreme Court upheld the decision of the High Court. ನೋಡಿ, ಸರ್ವೋಚ್ಚ ನ್ಯಾಯಾಲಯ ಏನು ಈ ನಮ್ಮ
ಉಚ್ಚ ನ್ಯಾಯಾಲಯ ಹೇಳಿದಂತಹ ಅವರು ತೆಗೆದುಕೊಂಡಂತಹ ನಿರ್ಧಾರವನ್ನು ಅದು ಎತ್ತಿ ಹಿಡಿತು. ರೂಲಿಂಗ್ ದ್ಯಾಟ್ ದ ಗೂಡ್ಸ್ ಹ್ಯಾಡ್ ಇಂಡೀಡ್ ಬೀನ್ ಡೆಲಿವರ್ಡ್, ನಿಜವಾಗಿಯೂ ಗೂಡ್ಸ್ ಕೊಡಲಾಗಿತ್ತು ಅಂತ, delivered and held custody, thereby making the pledge valid. Consequently, the appellant Pani could not get his payment. ನೋಡಿ, ಅವನಿಗೆ ತನ್ನ ಪೇಮೆಂಟ್ ಸಿಗಲಿಲ್ಲ. ಇದು ನಡೆದಂತಹ ಏನು ಸ್ಟೆಪ್ಗಳು ಏನೇನಾಯಿತು ಅಂತ ಹೇಳಿ. ಈಗ ನೋಡೋಣ ಯಾಕೆ ಸರ್ವೋಚ್ಚ ನ್ಯಾಯಾಲಯ ಈ ನಿರ್ಧಾರಕ್ಕೆ ಬಂತು ಅನ್ನೋದನ್ನು ನೋಡೋಣ. ಅಥವಾ ಇದನ್ನು ಟ್ರಯಲ್ ಕೋರ್ಟ್, ಪ್ರಾಥಮಿಕ ನ್ಯಾಯಾಲಯ, ಅಲಹಾಬಾದ್ ಹೈಕೋರ್ಟ್ ಮತ್ತು ಸರ್ವೋಚ್ಚ ನ್ಯಾಯಾಲಯ. ಪ್ರಾಥಮಿಕ ನ್ಯಾಯಾಲಯದಲ್ಲಿ ಏನಾಗಿದೆ, ಇಲ್ಲಿ ಗಿರಿವಿ ಕರಾರ್ ಆಗಿಲ್ಲ ಅಂತಾಯಿತು. ಹೈಕೋರ್ಟ್ನಲ್ಲಿ ಇಲ್ಲ, ಗಿರಿವಿ ಕರಾರು ಒಪ್ಪಂದ ಆಗಿತ್ತು, ಆಮೇಲೆ ಗೂಡ್ಸು ಡೆಲಿವರಿ ಆಗಿದೆ. ಗೂಡ್ಸ್ ಡೆಲಿವರಿ ಆಗಿ ಒಪ್ಪಂದ ಆಗಿದ್ದರಿಂದ ಗಿರಿವಿ ಕರಾರ್ ಆಗಿದೆ ಅಂಥೇಳಿ ಇಲ್ಲಿ ನಿರ್ಧಾರ ಆಯಿತು. ಉಚ್ಚ ನ್ಯಾಯಾಲಯ ಈ ಹೈಕೋರ್ಟಿನ ವಾದವನ್ನು ಎತ್ತಿ ಹಿಡಿತು. ಹೈಕೋರ್ಟಿನ ವಾದವನ್ನು ಎತ್ತಿ ಹಿಡಿತು. ನೋಡೋಣ ಏನಾಗುತ್ತೆ ಲೀಗಲ್ ಅನಾಲಿಸಿಸ್, ಹೇಗೆ ಹೈಕೋರ್ಟ್ ಇದನ್ನು ಸುಪ್ರೀಂ ಕೋರ್ಟ್ ಅನಲೈಸಿಸ್ ಮಾಡಿದ್ದು ಅನ್ನೋದು ನೋಡೋಣ. The court emphasized the actual delivery of pledged goods is essential. ಕೋರ್ಟ್ ಏನು ಹೇಳ್ತು, ನಿಜವಾಗಿಯೂ ಸರಕುಗಳು ಏನಾಗಬೇಕು, ಡೆಲಿವರಿ ಆಗಬೇಕು, ಕೊಡಬೇಕು, ಹಸ್ತಾಂತರ ಆಗಬೇಕು ಅನ್ನೋದನ್ನ ಇಲ್ಲಿ ಹೇಳ್ತು. ಎವಿಡೆನ್ಸ್ ಲೈಕ್ ಅಪಾಯಿಂಟ್ಮೆಂಟ್ ಆಫ್ ವಾಚ್ಮನ್. ನೋಡಿ, ಅದಕ್ಕೆ ಇವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಏನು ನೋಡಿದ್ರು, ಅಲ್ಲಿ ಏರೋಸ್ಪೇಸ್ ಹತ್ರ ಒಂದು ಪ್ಲಾಟಲ್ಲಿ ಇಟ್ಟಂತಹ ಏನು ಈ ಏರೋಸ್ಪೇಸ್ನ ಸ್ಕ್ರಾಪ್ಗಳಿದ್ವಲ್ಲ, ಅವುಗಳಿಗೆ ವಾಚ್ಮನ್ನನ್ನು ಇಟ್ಟವರೇ ಲಲನ್ ಪ್ರಸಾದ್ ಅವರು. ಅವರ ವಾಚ್ಮನ್ ಇಟ್ಟು ಅವರೇ ಮೇಂಟೈನ್. ಆಮೇಲೆ ನೋಟಿಸ್ ಇಸ್ ಕನ್ಫರ್ಮ್ಡ್ ಡೆಲಿವರಿ ಆ್ಯಂಡ್ ಕಸ್ಟಡಿ. ಮತ್ತು ಡೆಲಿವರಿ ಕೊಟ್ಟಿದ್ದು ಈ ಎಲ್ಲ ಡೆವಲಪ್ಮೆಂಟ್ಗಳಿಂದ ಪ್ರೂವ್ ಆಗಿತ್ತು ಅಂತ ಹೇಳ್ತಾರೆ. ಪಾನೀಸ್ ಅಬ್ಲಿಗೇಷನ್ ಆಸ್ ಪರ್ ಸೆಕ್ಷನ್ 176 ಆಫ್ ದ ಇಂಡಿಯನ್ ಆ್ಯಕ್ಟ್, while the Pani can retain the goods or sell them with notice, they cannot claim the debt and retain the goods simultaneously. ಇಲ್ಲೇನಾಯಿತು, ಇವನು ಲಲನ್ ಪ್ರಸಾದ್ ಗೂಡ್ಸು ತೊಗೊಂಡಿದ್ದ, ಡೆಲಿವರಿ ಮಾಡ್ಕೊಂಡಿದ್ದ, ಎಲ್ಲ ಗೂಡ್ಸ್ ತನ್ನ ಹತ್ರ ತೊಗೊಂಡಿದ್ದ, ತನ್ನ ಕಬ್ಜಾಕ್ ತೊಗೊಂಡಿದ್ದ ಅಂತ ಹೇಳ್ತಾರೆ. ತನ್ನ ಕಬ್ಜಾಕ್ ತೊಗೊಂಡಿದ್ದ. ಅದಕ್ಕೆ ನೋಡಿ, ಗೂಡ್ಸ್ ಎಲ್ಲಿದ್ದು ಅದಕ್ಕೆ ವಾಚ್ಮನ್ ನೇಮಕ ಮಾಡಿದ್ದ. ಹಿ ಹ್ಯಾಡ್ ಅಪಾಯಿಂಟೆಡ್ ವಾಚ್ಮನ್ ಆಲ್ಸೋ. ಅದಕ್ಕೆ ನೋಟಿಸ್ಗಳನ್ನು ಕೊಟ್ಟಿದ್ದ, ನಾನು ಹಿಂಗೆ ತೊಗೊಂಡಿದ್ದೀನಿ ಈ ರೀತಿ ಅಂಥೇಳಿ. ಅದೆಲ್ಲ ದಾಖಲೆಗಳನ್ನು ಏನು ಮಾಡ್ತಾರೆ, ಇಲ್ಲಿ ರಹಮತ್ ಅಲಿ ಕೋರ್ಟಿಗೆ ಕೊಡ್ತಾರೆ. ಓಕೆ, ಆದ್ದರಿಂದ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಎರಡೂ ಮಾಡೋಕ್ಕಾಗಲ್ಲ ನೀವು. ಇಫ್ ಯು ರಿಟೇನ್ ದ ಗೂಡ್ಸ್, okay, if you retain the goods, you cannot claim the money. If you want money, you have to return back the goods. But you want to retain the goods also, you want to not give the money also, that is not permitted ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳ್ತದೆ. ನಾನ್ ಡೆಲಿವರಿ ಇಂಪ್ಯಾಕ್ಟ್, ನೀವು ವಸ್ತುಗಳನ್ನು ಕೊಡದೆ ಹೋದರೆ, ಇಫ್ ದ ಪಾನಿ ಕೆನಾಟ್ ರಿಟರ್ನ್ ದ ಗೂಡ್ಸ್ ವೆನ್ ದ ಪಾನರ್ ರೀಫೇಸ್ ದ ಡೆಟ್, ದೇ ಲೂಸ್ ದ ರೈಟ್ ಟು ರಿಕವರ್ ದ ಡೆಟ್. ನೋಡಿ, ನೀವು ವಸ್ತುಗಳನ್ನು ಏನು ಪ್ಲೆಜ್ ಗಿರಿವಿ ಇಟ್ಕೊಂಡಂತಹ ವಸ್ತುಗಳನ್ನು ಕೊಡುವಲ್ಲಿ ನೀವು ವಿಫಲವಾದ ಸಂದರ್ಭದಲ್ಲಿ ನಿಮಗೆ ಸಾಲ ಮರುಪಾವತಿಗಾಗಿ ದಾಖಲೆ ಹೂಡುವ ಅಧಿಕಾರ ನಿಮ್ಮದು ಕಳೆದು ಹೋಗ್ತದೆ. ಯು ಕೆನಾಟ್ ಡೂ ದ್ಯಾಟ್ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಲಲನ್ ಪ್ರಸಾದ್ಸ್ ಇನ್ಎಬಿಲಿಟಿ ಟು ರೀಡೆಲಿವರ್ ದ ಗೂಡ್ಸ್ ಡಿಸ್ಕ್ವಾಲಿಫೈಡ್ ಹಿಮ್ ಫ್ರಮ್ ಗೆಟಿಂಗ್ ದ ಡಿಕ್ರಿ ಫಾರ್ ರೀಪೇಮೆಂಟ್. ಆದ್ದರಿಂದ ನಿಮಗೇನಾಗುತ್ತೆ, ಡಿಕ್ರಿ ಸಿಗೋದಿಲ್ಲ. ರೀಪೇಮೆಂಟ್ ಅಂದರೆ ಅಮೌಂಟ್ 20,000 ನನಗೆ ವಾಪಸ್ ಕೊಡು ಅಂತ ಹೇಳಿ ನೀವು ಕೇಸ್ ಹಾಕಿದ್ರಲ್ಲ, ಅದನ್ನು ನಾವು ಒಪ್ಪಕ್ಕಾಗಲ್ಲ, ಅದಕ್ಕೆ ಡಿಕ್ರಿ ಕೊಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನೀವು ಅವನಿಗೆ ಏರೋ ಸ್ಕ್ರಾಪ್ನ ಗೂಡ್ಸ್ಗಳನ್ನು, ಸರಕುಗಳನ್ನು ವಾಪಸ್ ಕೊಟ್ಟಿಲ್ಲದೆ ಇರೋದರಿಂದ ನೀವು ಮರಳಿ ಪಡೆಯುವ ಹಕ್ಕನ್ನು ನೀವು ಕಳ್ಕೊತೀರಿ ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಎನಲೈಸಿಸ್ ಮಾಡ್ತವೆ. ಅದನ್ನು ಕನ್ನಡದಲ್ಲಿದೆ. ಸರಕುಗಳ ವಿತರಣೆ ಬಗ್ಗೆ ವಿತರಣೆ ಆಗಿದೆ. ಆಮೇಲೆ ನೀವು ಅದಕ್ಕೆ ನೀವೇನು ಮಾಡಿದಿರಿ, ಅದನ್ನು ತೊಗೊಂಡು ಅಲ್ಲಿ ವಾಚ್ಮನ್ ಇಟ್ಟಿದ್ದೀರಿ, ಎಲ್ಲ ಇದು ನಿಮ್ಮ ಹದ್ದು ಬಸ್ತಿನಲ್ಲಿದ್ದಾವೆ. ಆಮೇಲೆ ಪಣಗಾರನ ಅಥವಾ ಗಿರಿವಿದಾರನ ಹಕ್ಕುಗಳು. ಭಾರತೀಯ ಒಪ್ಪಂದ ಕಾಯ್ದೆಯ ಸೆಕ್ಷನ್ 100 ಪ್ರಕಾರ ಗಿರಿವಿದಾರನು ಪಣವಿಟ್ಟ ಸರಕುಗಳನ್ನು ಹಿಡಿಯುವ ಅಥವಾ ಮಾರಾಟ ಮಾಡುವ ಹಕ್ಕು ಹೊಂದಿದ್ದರೂ ಸಾಲವನ್ನು ಮರುಪಡೆಯಲು ಸಾಧ್ಯವಾಗದಿದ್ದರೆ ಸರಕುಗಳನ್ನು ಮರುಹೊಂದಿಸಲು ಸಿದ್ಧವಾಗಿರಬೇಕು. ಸಾಲ ನಿಮ್ಗೆ ವಾಪಸ್ ಬೇಕು ಅಂತಂದರೆ ಸರಕುಗಳನ್ನು ವಾಪಸ್ ಕೊಡೋಕೆ ನೀವು ತಯಾರಿರಬೇಕು. ಇಲ್ಲಿ ಪಣವಿಟ್ಟವರ ಅಂದರೆ ಗಿರಿವಿ ಇಟ್ಟವರ ಹಕ್ಕುಗಳು. ಗಿರಿವಿ ಇಟ್ಟವರು ಸಾಲವನ್ನು ಮರುಪಡೆಯುವವರೆಗೆ ಸರಕುಗಳನ್ನು ಮರುಪಡೆಯುವ ಹಕ್ಕನ್ನು ಹೊಂದಿರುತ್ತಾರೆ. ಮಾರಾಟದ ನಂತರ ಮಾತ್ರ ಈ ಹಕ್ಕು ಏನಾಗುತ್ತೆ, ನಿಮಗೆ ನಷ್ಟವಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇಂಪ್ಯಾಕ್ಟ್ ಆಫ್ ದ ಜಜ್ಮೆಂಟ್. ವ್ಯಾಲಿಡ್ ಪ್ಲೆಜ್ ರಿಕ್ವೈರ್ಸ್ ಡೆಲಿವರಿ. ನೋಡಿ, ಇಲ್ಲಿ ಡೆಲಿವರಿ ಆಗಿದೆ ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಇವರು. ಡೆಲಿವರಿ ಆಗಿದೆ ಅನ್ನೋದು ಪ್ರೂವ್ ಮಾಡ್ತಾರೆ. ಕನ್ಫರ್ಮ್ಸ್ ದ್ಯಾಟ್ ಫಿಸಿಕಲ್ ಆರ್ ಕನ್ಸ್ಟ್ರಕ್ಟಿವ್ ಡೆಲಿವರಿ ಈಸ್
ಎಸೆನ್ಷಿಯಲ್. ನಾನು ಮೊದಲು ಹೇಳಿದ್ದೀನಿ ವಾಟ್ ಈಸ್ ಮೆಂಟ್ ಬೈ ಕನ್ಸ್ಟ್ರಕ್ಟಿವ್ ಡೆಲಿವರಿ ಅಂತ. ಇಲ್ಲೇನಾಯಿತು, ಅವನು ಏರೋಸ್ಕ್ರಾಪ್ನ ಒಂದು ಯಾವುದೋ ಒಂದು ಫ್ಲಾಟಲ್ಲಿ ಮಟೀರಿಯಲ್ ಇಟ್ಕೊಂಡಿದ್ದ, ಆ ಮಟೀರಿಯಲ್ ಇಲ್ಲಿದೆ ಅಂತ ತೋರಿಸ್ದ, ಇವನು ವಾಚ್ಮನ್ ಇಟ್ಕೊಂಡು ಅವ್ನು ಮೇಂಟೈನ್ ಮಾಡ್ತಾ ಇದ್ದ. ದಟ್ ವಾಸ್ ದ ಇಶ್ಯೂ. ಬ್ಯಾಲೆನ್ಸ್ಡ್ ರೈಟ್ಸ್ reinforces the ಪಾನಿ cannot retain both the goods and the loan amount. ಎರಡೂ ಇಟ್ಕೊಳ್ಳೋಕ್ಕಾಗಲ್ಲ. ಅವನು ಲೋನ್ ಅಮೌಂಟು ಇಟ್ಕೋಬೇಕು, ಗೂಡ್ಸು ಇಟ್ಕೋಬೇಕು ಅಂತಂದ್ರೆ ಆಗಲ್ಲ. ಡಾಕ್ಯುಮೆಂಟೇಷನ್ ಇಂಪಾರ್ಟೆಂಟ್. ಹೈಲೈಟ್ಸ್ ದ ನೀಡ್ ಫಾರ್ ಪ್ರಾಪರ್ ರಿಕಾರ್ಡ್ಸ್ ರಿಗಾರ್ಡಿಂಗ್. ನೋಡಿ, ಈ ಕೇಸ್ನಿಂದ ಏನು ಗೊತ್ತಾಗುತ್ತೆ ಅಂದರೆ ನಮಗೆ ನಿಜವಾಗಿಯೂ ರಹಮತ್ ಅಲಿಯವರು ಸರಿಯಾದ ರೆಕಾರ್ಡ್ಗಳನ್ನ ಇಟ್ಕೊಂಡಿದ್ದರಿಂದ ಏನಾಯಿತು, ಇವರಿಗೆ ಇಲ್ಲಿ ಗೆಲುವು ಸಿಕ್ತು ಅಂತ ಹೇಳ್ಬೋದು. ಅದು ಕೂಡ ಇಂಪಾರ್ಟೆಂಟ್. ಡೆಲಿವರಿ ಆದ್ರ ಬಗ್ಗೆ ನಿಮ್ಮ ಹತ್ರ ಪುರಾವೆ ಇರಬೇಕು, ಇಲ್ಲಾಂದರೆ ಕಷ್ಟ ಆಗ್ತದೆ. ಪಣದ ಜಾರಿಗೆ ಸರಕುಗಳ ವಾಸ್ತವಿಕ ವಿತರಣೆ ಅವಶ್ಯಕತೆ ಇದೆ. ಡೆಲಿವರಿ ಮಾಡಬೇಕು, ನೀವು ಹಸ್ತಾಂತರ ಮಾಡಬೇಕು. ಪಣ ಅಂದರೆ ಇಲ್ಲಿ ಗಿರವಿ. ಪಣಗಾರನು ಸಾಲವನ್ನು ಮರುಪಡೆಯಲು ಸಾಧ್ಯವಾಗದಿದ್ದರೆ ಸರಕುಗಳನ್ನು ಮರು ಹೊಂದಿಸಲು ಸಿದ್ಧವಾಗಬೇಕು. ನಿಮಗೆ ನೀವು ಸಾಲ ಬೇಕು ಅಂದರೆ, ವಾಪಸ್ ಬೇಕು ಅಂದರೆ ನೀವೇನು ಮಾಡಬೇಕು, ಸರಕುಗಳನ್ನು ತಿರುಗಿ ಕೊಡಬೇಕು. ಪಣಗಾರನು ಸಾಲವನ್ನು ಮರುಪಡೆಯಲು ಹಕ್ಕು ಹೊಂದಬೇಕಾದರೆ ಸರಕುಗಳನ್ನು ಮರುಹೊಂದಿಸಲು ಸಿದ್ಧರಾಗಿರಬೇಕು. ಪಣವಿಟ್ಟವನು ಸರಕುಗಳನ್ನು ಮರುಪಡೆಯುವ ಹಕ್ಕನ್ನು ಹೊಂದಿರುತ್ತಾನೆ. ಮಾರಾಟ ನಡೆದ ನಂತರ ಮಾತ್ರ ಈ ಹಕ್ಕು ಏನಾಗುತ್ತೆ, ನಷ್ಟ ಆಗುತ್ತೆ. ಮಾರಾಟ ಮಾಡೋ ತನಕನೂ ಅವನಿಗೆ ಮರುಪಡೆಯುವ ಹಕ್ಕು ಇರುತ್ತೆ ಅಂತಕ್ಕಂಥದ್ದು. ಸಿಂಪ್ಲಿಫೈಡ್ ಕಾನ್ಸೆಪ್ಟ್ಸ್ ಆಫ್ ದಿಸ್ ಕೇಸ್. ಈ ಕೇಸನ್ನು ನಾವು ಒಟ್ಟಾರೆಯಾಗಿ ನೋಡುವುದಾದರೆ, ಪ್ಲೇಡ್ಜ್ ಅಗ್ರಿಮೆಂಟ್, ಎ ಕಾಂಟ್ರಾಕ್ಟ್ ವೇರ್ ಒನ್ ಪಾರ್ಟಿ ಆಫರ್ಸ್ ಗೂಡ್ಸ್ ಆಸ್ ಸೆಕ್ಯೂರಿಟಿ ಫಾರ್ ಡೆಪ್ಟ್, ಡೆಲಿವರಿ ಆಫ್ ದ ಗೂಡ್ಸ್ ಆ್ಯಂಡ್ ಅಗ್ರಿಮೆಂಟ್ ಟು ಟ್ರೀಟ್ ದೆಮ್ ಆಸ್ ಕೋಲ್ಯಾಟ್ರಲ್ ಈಸ್ ಎಸೆನ್ಷಿಯಲ್. ಅದನ್ನ ಏನು ಮಾಡಬೇಕು, ಡೆಲಿವರಿ ಮಾಡಬೇಕು, ಮತ್ತು ಈ ಸೆಕ್ಯೂರಿಟಿ ಇದೆಯಲ್ಲ ಆ ಸಾಲಕ್ಕೆ ಅಂಥೇಳಿ ಲಿಂಕ್ ಮಾಡಬೇಕು, ಕೋಲ್ಯಾಟ್ರಲ್ ಅಂತ ಹೇಳಬೇಕು. Section 176 grants the pawnee the right to sell the pledged goods if the pawner defaults, provided reasonable notice is given. ನೀವು ಅವ್ನು ಮಾರಬೇಕು ಅಂದರೆ ರೀಸನಬಲ್ ನೋಟಿಸ್ ಕೊಡಬೇಕು. ರೈಟ್ ಟು ರಿಡೀಮ್, ದ ಪಾನರ್ ರಿಟೇನ್ಸ್ ದ ರೈಟ್ ಟು ರೀಕ್ಲೇಮ್ ಗೂಡ್ಸ್ ಬಿಫೋರ್ ದೇ ಆರ್ ಸೋಲ್ಡ್ ಅಪಾನ್ ಪೇಮೆಂಟ್ ಆಫ್ ಡೆಟ್ ಪ್ಲಸ್ ಎಕ್ಸ್ಪೆಂಡಿಚರ್. ಡೆಲಿವರಿ ಆಫ್ ಗೂಡ್ಸ್, ಪಾನಿ ಮಸ್ಟ್ ರಿಟರ್ನ್ ದ ಪ್ಲೆಜ್ಡ್ ಗೂಡ್ಸ್ ಅಪಾನ್ ರೀಪೇಮೆಂಟ್ ಆರ್ ಎಲ್ಸ್ ಲೂಸ್ ದ ರೈಟ್ ಟು ರಿಕವರ್ ದ ಡೆಪ್ಟ್. ನೋಡಿ, ನೀವು ಗೂಡ್ಸ್ನ ಏನು ಮಾಡಬೇಕು, ಪಾನಿ ಮಸ್ಟ್ ರಿಟರ್ನ್ ದ ಪ್ಲೆಜ್ಡ್ ಗೂಡ್ಸ್. ನಿಮ್ಗೆ ಹಣ ಬೇಕು ಅಂತಂದರೆ ನೀವು ಅಡಮಾನ ಇಟ್ಟಂಥ ವಸ್ತುವನ್ನು ವಾಪಸ್ ಕೊಡಬೇಕು. ಆ ವಸ್ತುನೂ ವಾಪಸ್ ಕೊಡಲ್ಲ, ಹಣನೂ ಬೇಕು ಅಂತ ನೀವು ಹೇಳೋಕ್ಕೆ ಕಾನೂನು ಪ್ರಕಾರ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅದನ್ನೇ ನಾನು ಇಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಣದ ಒಪ್ಪಂದ, ಒಂದು ಪಣಗಾರ ಪಣದ ಋಣದ ಭದ್ರತೆಗಾಗಿ ಸರಕುಗಳನ್ನು ಕೊಡುವ ಒಪ್ಪಂದ, ಸರಕುಗಳ ವಿತರಣೆಯು ಮತ್ತು ಅವುಗಳನ್ನು ಭದ್ರತೆಯಾಗಿ ಉಪಯೋಗಿಸುವ ಒಪ್ಪಂದವು ಅಗತ್ಯವಾಗಿರುತ್ತದೆ. ಸೆಕ್ಷನ್ 176 ಪ್ರಕಾರ ಪಣಗಾರ ಅಂದರೆ ಗಿರಿವಿದಾರ ನಿಗದಿತ ಸಮಯಕ್ಕೆ ಋಣವನ್ನು ತೀರಿಸದಿದ್ದರೆ ಋಣವನ್ನು ಪಡೆದ ವ್ಯಕ್ತಿಗೆ ಸರಕುಗಳು ಮಾರುವ ಹಕ್ಕುಗಳನ್ನು ಹೊಂದುತ್ತಾನೆ, ಆದರೆ ಸಂಬಂಧಿಸವಾದ ನೋಟಿಸ್ ಮುಖಾಂತರ. ಪುನಃ ಪಡೆದ ಹಕ್ಕು, ರೈಟ್ ಟು ರಿಡೀಮ್, ಪಣಗಾರನು ಸರಕುಗಳನ್ನು ಮಾರುವ ಮೊದಲು ಹಣವನ್ನು ತೀರಿಸಿ ತನ್ನ ಸರಕುಗಳನ್ನು ಪುನಃ ಪಡೆಯುವ ಹಕ್ಕುಗಳನ್ನು ಹೊಂದಿರುತ್ತಾನೆ. ತನ್ನ ಸರಕುಗಳನ್ನು ಪುನಃ ಪಡೆಯುವ ಅಂದರೆ ನೀವು ದುಡ್ಡು ಪೇಮೆಂಟ್ ಮಾಡಬೇಕು. ಸರಕುಗಳ ಪುನಃ ವಿತರಣೆ, ರೀಡೆಲಿವರಿ, ಪಣಗಾರನು ಋಣವನ್ನು ತೀರಿಸಿದ ನಂತರ ಸರಕುಗಳನ್ನು ಮರುಪಣಿಸಬೇಕು. ಸರಕುಗಳನ್ನು ನೀವು ಮರಳಿಸದೆ ಹೋದರೆ ನಿಮಗೆ ಹಣವನ್ನು ಮರಳಿ ಪಡೆಯುವ ಹಕ್ಕು ಇಲ್ಲ ಅಂತಕ್ಕಂಥದ್ದನ್ನು ನಾವು ಇದರಿಂದ ನೋಡಬಹುದು. ದ ಕನ್ಕ್ಲೂಷನ್, ಅಲ್ಟಿಮೇಟ್ಲಿ ಐ ಹ್ಯಾವ್ ಮೇಡ್ ಎ ಕನ್ಕ್ಲೂಷನ್ ಆನ್ ದ ಹೋಲ್ ಕಾನ್ಸೆಪ್ಟ್ ಆಫ್ ಎ pledge. The Supreme Court's ruling in Lalal Prasad versus Rahmat Ali serves as a landmark judgment that strengthened the legal framework surrounding the pledge agreement. It emphasizes these things: delivery, possession, and equitable responsibilities to both the parties, ensuring that the creditors do not abuse their rights and the borrowers are fairly protected under the law. ಬಾರೋವರ್ಸ್ ಅಂದರೆ ಯಾರು ಸಾಲವನ್ನು ಪಡೆದಿರ್ತಾರೆ ಅವ್ರನ್ನೂ ಕೂಡ ನಾವೇನು ಮಾಡಿದ್ದೀವಿ, ಈಕ್ವಿಟಿ ಪ್ರಿನ್ಸಿಪಲ್ನಲ್ಲಿ ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡಿದ್ದೀವಿ ನಮ್ಮ ಕಾನೂನುಗಳು. ನಾನು ಕಾನೂನು ಅನಲೈಸಿಸ್ ಮಾಡಬೇಕಾದ್ರೆ ನಿಮಗೆ ಈಕ್ವಿಟಿ ಬಗ್ಗೆ ಹೇಳಿದ್ದೀನಿ. ಓಕೆ, ಲಲನ್ ಪ್ರಸಾದ್ ರಹಮತ್ ಅಲಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಗಿರವಿ ಒಪ್ಪಂದ
ಗಿರವಿ ಒಪ್ಪಂದದ ಸುತ್ತಲಿನ ಕಾನೂನು ಚೌಕಟ್ಟನ್ನು ಬಲಪಡಿಸುವ ಒಂದು ಮೈಲುಗಲ್ಲು ತೀರ್ಪಾಗಿ ಸೇವೆ ಮಾಡುತ್ತದೆ. ಗಿರವಿ ವಿತರಣೆ, ಹಕ್ಕು ಸ್ವಾಮ್ಯ ಮತ್ತು ಇವುಗಳ ಪಕ್ಷಗಳ ನ್ಯಾಯಸಮ್ಮತ ಜವಾಬ್ದಾರಿಗಳ ಮಹತ್ವವನ್ನು ಈ ಪ್ರಕರಣ ಉಲ್ಲೇಖಿಸುತ್ತದೆ. ಇದರ ಮೂಲಕ ಸಾಲದಾತರು ಅಥವಾ ಪಣಗ್ರಾಹಕರು ತಮ್ಮ ಹಕ್ಕುಗಳನ್ನು ದುರ್ಬಳಕೆ ಮಾಡಿಕೊಳ್ಳದಂತೆ ತಡೆಯಲಾಗುತ್ತಿದ್ದು, ಸಾಲಗಾರರು ಭಾರತೀಯ ಒಪ್ಪಂದದ ಕಾಯ್ದೆಯಲ್ಲಿ ನ್ಯಾಯಯುತವಾಗಿ ರಕ್ಷಿಸಲ್ಪಡುತ್ತಾರೆ. ಅಂದರೆ ಇಲ್ಲಿ ವೀಕರ್ ಪಾರ್ಟಿ ಇಸ್ ಆಲ್ವೇಸ್ ಎ ಪರ್ಸನ್ ಹೂ ಹ್ಯಾಸ್ ಟೇಕನ್ ಎ ಲೋನ್. ಹೂ ಹ್ಯಾಸ್ ಗಿವನ್ ಎ ಲೋನ್, ಹಿ ವಿಲ್ ಹ್ಯಾವ್ ಪವರ್. ಇಲ್ಲಿಯೂ ಅಷ್ಟೇ, ಲಲನ್ ಪ್ರಸಾದ್ ಏನು ಮಾಡಿದರು, ಡೆಲಿವರಿನೂ ತೊಗೊಂಡ್ರು ಗೂಡ್ಸ್ದು. ಆಮೇಲೆ ಏನು ಸಾಧಿಸಕ್ಕೆ ಹೋದ್ರವರು, ಇಲ್ಲ ಅದು ಬರೀ ಪ್ಲೇಡ್ಜ್ ಅಗ್ರಿಮೆಂಟ್ ಆಗಿತ್ತೆ ಹೊರತು ನೀವು ನಿಜವಾಗಿಯೂ ನಮಗೆ ಆ ಸ್ಕ್ರ್ಯಾಪ್ಗಳನ್ನ ನಮಗೆ ಕೊಟ್ಟಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ವರೆಗೆ ವಾದ ಮಾಡ್ಕೊಂಡು ಹೋದರು. ಆದರೆ ಇವರು ಮಾಡಿದಂಥ ಕೆಲವು ದಾಖಲೆಗಳು ಹೆಂಗಿದ್ವು ಅಂದರೆ ಗೂಡ್ಸ್ ಡೆಲಿವರಿ ತೊಗೊಂಡಿದ್ದಾರೆ ಅನ್ನೋದು ಸಾಬೀತಾಯಿತು. ಆದ್ದರಿಂದ ಈ ಪ್ರಕರಣದಲ್ಲಿ ಲಲನ್ ಪ್ರಸಾದ್ ಅವರು ಜಯ ಗಳಿಸೋದಿಲ್ಲ, ಅವರಿಗೆ ದುಡ್ಡು ಸಿಗೋದಿಲ್ಲ, ಡಿಕ್ರಿ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಹಿ ಫೇಲ್ ಟು ರಿಟರ್ನ್ ದ pledged goods. Okay, I think this is the case law which is important, where this case can be referred for any of the discussion that you are doing with respect to either pawnee or the pawner. ಇಬ್ಬರು ವಿಷಯದಲ್ಲಿಯೂ ನೀವು ಈ ಪ್ರಕರಣವನ್ನು ಸೈಟೇಷನ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಇಲ್ಲಿ ಈ ಪ್ರಕರಣದೊಂದಿಗೆ ನಾವು ಕರಾರು 2ರ ಘಟಕ 2 ಕಂಪ್ಲೀಟ್ ಮಾಡಿದ ಹಾಗೆ ಆಗ್ತದೆ. ಮುಂದಿನ ವಿಡಿಯೋದಲ್ಲಿ 2-3 ದಿವಸಗಳಲ್ಲಿ ನಾನು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು, ಅಂದರೆ ಯೂನಿಟ್ 2ಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ನಿಮ್ಮ ಏನು ಈಗಿನ ಒಂದು ಪ್ರೇರಣೆ ಇದೆ ಇದು ಹೀಗೆ ಮುಂದುವರಲಿ. ಏನಾದರೂ ಸಜೆಷನ್ಗಳು ಎಲ್ಲ ಇದ್ದರೆ, ಸೂಚನೆಗಳಿದ್ದರೆ, ನಿಮ್ಮ ಸಲಹೆ ಸೂಚನೆಗಳನ್ನು ನಾನು ಯಾವಾಗಲೂ ಸ್ವಾಗತಿಸ್ತೇನೆ. ಆ ರೀತಿ ಮಾಡ್ತಾ ನನ್ನ ವಿಡಿಯೋ ನಿಮಗೆ ಸರಿಯಾದ ಒಂದು ಜ್ಞಾನವನ್ನು ನಿಮಗೆ ತಿಳಿಸ್ತದೆ ಅಂತ ಹೇಳಿದರೆ ಇನ್ನೂ ಹೆಚ್ಚು ಜನರಿಗೆ ಇದನ್ನು ಪ್ರಸರಣ ಮಾಡಿ. ಮತ್ತು ಏನಾದರೂ ನ್ಯೂನ್ಯತೆಗಳಿದ್ದರೆ ಅವುಗಳನ್ನು ನನ್ನೊಂದಿಗೆ ಚರ್ಚಿಸಿ ಅಂತ ಹೇಳ್ತಾ, ನೀವು ಯು ಕ್ಯಾನ್ ಐದರ್ ಕಾಲ್ ಮೇ ಆನ್ ಫೋನ್ 9448010565 ಆರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಫ್ರಮ್ ದ ಯೂಟ್ಯೂಬ್ ಕಮ್ಯುನಿಟಿನಲ್ಲಿ ನೀವು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತಾ, ಸುಮಾರು 63,000ದಷ್ಟು ವ್ಯೂಗಳನ್ನು ಈ ನಮ್ಮ ಒಂದು ಚಾನಲ್ ಕಂಡಿದೆ ಅಂಥೇಳಿ ನಿಮಗೆ ಹೇಳ್ತಾ, ನಾನು ಇನ್ನೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ಈ ವರ್ಷದ ಒಂದು ಅವಧಿಯಲ್ಲಿ ನಾನು ಕಾಂಟ್ರಾಕ್ಟ್ 2, ಕಾನ್ಸ್ಟಿಟ್ಯೂಷನ್ 2 ಮತ್ತು ಹ್ಯೂಮನ್ ರೈಟ್ಸ್ ಈ ವಿಷಯಗಳನ್ನು ಮತ್ತು ಎನ್ವಿರಾನ್ಮೆಂಟ್ ಲಾ ಇಷ್ಟು ವಿಷಯಗಳನ್ನು ನಾನು ಈ ಪಾಠ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಇದು ಮುಗಿದ ತಕ್ಷಣ ಉಳಿದ ವಿಷಯಗಳನ್ನ ಮತ್ತೆ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನಲ್ಲಿ ಮುಗಿಸ್ತೀನಿ. ನಮಸ್ಕಾರ.